ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕ್ರೋಶ ಡಿಸೈನ್ಸು ಹಾಗೆ ಬೇಬಿ ಕುಚ್ಚು ತೋರಿಸ್ತಾ ಇದ್ದೀನಿ. ಇವತ್ತು ನೋಡಿ, ಚೆನ್ನಾಗೈತೆ ಡಿಸೈನ್ಸು. ನೋಡ್ಬಿಟ್ಟು ಕಮೆಂಟ್ ಮಾಡಿ ಹೇಗೈತೆ ಅಂದ್ಬಿಟ್ಟು. ಬೇಬಿ ಕುಚ್ಚು ಬೀಡ್ಸ್ ಹಾಕಿ ಹಾಕ್ಬೋದು, ಇಲ್ಲ ಪ್ಲೇನ್ ಬೇಬಿ ಕುಚ್ಚು ಹಾಕ್ಬೋದು. ಕ್ರೋಶ ಡಿಸೈನ್ಸು ಹೇಗಿದೆ ಅಂತ ಹೇಳಿ. ಒಂದೊಂದು ಡಿಸೈನ್ ಒಂದೊಂದು ಥರ ರೇಟ್ ಇರುತ್ತೆ. ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಎಲ್ಲ ಇದೆ. ಬೇಬಿ ಕುಚ್ ಆಲ್ ಡಿಸೈನ್ಸು ಸಿಗುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ರೋಶ ಡಿಸೈನ್ಸು ಮತ್ತು ಹೌಸ್ ವೈಫ್ಸು ವಿಡಿಯೋಸು ಎಲ್ಲನೂ ನೋಡ್ಬೋದು. ಹೇಗೈತೆ ಡಿಸೈನ್ ಅಂತ ನಂಗೆ ತುಂಬ ಇಷ್ಟ. ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ಸರಿ ಒಂದೊಂದು ಸ್ಯಾರಿಗೆ ಸಖತ್ತಾಗಿ ಬರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೆಲವೊಂದು ಸ್ಯಾರಿಗೆ ಎಷ್ಟು ಕಾಂಬಿನೇಷನ್ ಹಾಕಿದ್ರು ಲುಕ್ಕೇ ಇರೋಲ್ಲ. ಆದ್ರೂ ಬೇಬಿ ಕುಚ್ಚು ಚೆನ್ನಾಗಿರ್ತೈತೆ, ಕ್ರೋಶನೂ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಲೈಕ್ ಮಾಡ್ತಾರೆ. ಒಬ್ಬೊಬ್ರಿಗೆ ಬೇಬಿ ಕುಚ್ಚು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕ್ರೋಶ ಇಷ್ಟ ಆಗುತ್ತೆ. ಇನ್ನು ನಾನು ಎಲ್ಲಪ್ಪ ಬೀಡ್ಸು ಮತ್ತು ಥ್ರೆಡ್ಸ್ ಎಲ್ಲ ತೊಗೊಬರ್ತೀನಿ ಅಂದರೆ ನಮ್ಮ ಆನೇಕಲ್ಲಲ್ಲಿ ಲೊಕೇಟ್ ಆಗಿರುವಂಥ ರೇಖಾ ಮ್ಯಾಚಿಂಗ್ ಸೆಂಟರಲ್ಲಿ ತೊಗೊಬರ್ತೀನಿ, ಇಲ್ಲ ಕೃಷ್ಣ ಮ್ಯಾಚಿಂಗ್ ಸೆಂಟರಲ್ಲಿನೂ ತೊಗೊಬರ್ತೀನಿ. ಬೀಡ್ಸ್ ನೋಡಿ ಈ ಥರ ಐತೆ. ಬೀಡ್ಸ್ ಹಾಕಿ ಹಾಕೋದಂದರೆ ಆರಾಮಾಗಿ ಸ್ವಲ್ಪ ಬೇಗ ಟೈಮು ಸೇವ್ ಆಗುತ್ತೆ, ಮಾಡ್ಬೋದು. ಬರೀ ಬೇಬಿ ಕುಚ್ಚು ಚೈನ್ ಹಾಕಿ ಬೇಬಿ ಕುಚ್ಚು ಹಾಕೋದಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ. ಥ್ರೆಡ್ಡು ಜಾಸ್ತಿ ಹಿಡಿತೈತೆ, ಟೈಮು ಜಾಸ್ತಿ ಹಿಡಿತೈತೆ. ಮತ್ತು ಇದು ಸ್ಯಾರಿ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ನು ಚೆನ್ನಾಗಿತ್ತು. ಯೆಲ್ಲೋ ಮತ್ತು ಬ್ಲೂ ಸಿಲ್ವರ್ ಕಲರ್ ಇದು ಬೀಡ್ಸು. ಸಿಲ್ವರು ಸಿಗುತ್ತೆ ಮತ್ತು ಗೋಲ್ಡ್ ಬೀಡ್ಸು ಸಿಗುತ್ತೆ ಮತ್ತು ತಾಮ್ರನೂ ಸಿಗುತ್ತೆ. ಅಂದರೆ ಕೆಲವೊಂದು ಸರಿ ಸಿಲ್ವರು ಮತ್ತು ತಾಮ್ರ ಅಷ್ಟೊಂದು ಡಿಸೈನ್ಸ್ ಸಿಗೋಲ್ಲ. ಗೋಲ್ಡಲ್ಲಿ ಬೀಡ್ಸು ಥರ ಥರ ಸಿಗುತ್ತೆ, ಡಿಸೈನ್ಸು ಚೆನ್ನಾಗಿರೋ ಸಿಗುತ್ತೆ ಬೀಡ್ಸು. ಸಿಲ್ವರ್ಸಲ್ಲಿ ಸ್ವಲ್ಪ ಒಂದು 5-6 ಬೀಡ್ಸು ಅಷ್ಟೇ ಸಿಗುತ್ತೆ, ಡಿಸೈನ್ ಸಿಗೋಲ್ಲ. ಯಾಕಂದರೆ ಇನ್ನೊಂದು ತಾಮ್ರ ಅದು ಏನಾಗುತ್ತೆ ಅಂದರೆ ಬೇಗ ಕಲರ್ ಹೊಲ್ಟೋಗುತ್ತೆ, ಹಂಗಾಗಿ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಕೆಲವರು ಮ್ಯಾಚಿಂಗೇ ಬೇಕು ಅಂತಾರೆ, ಜರಿ ಕಲರೇ ಬೇಕು, ಜರಿ ತಾಮ್ರದ್ದೈತೋ ಇಲ್ಲಾಂದರೆ ಸಿಲ್ವರ್ದೈತೋ, ಅದು ಯಾವ ಥರ ಆಯಿತೋ ಬಾರ್ಡರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸೈನ್ ಸ್ಯಾರಿ ಡಿಸೈನ್ಸ್ ಮೇಲೆ. ಬೀಡ್ಸ್ ಅಂತೂ ನೋಡಿ ತಗೋಬೇಕು. ಕೆಲವೊಂದು ಸರಿ ಇಟ್ಟಿರೋ ಹತ್ರನೇ ಹಾಳಾಗ್ಬಿಡ್ತೈತೆ ಬೀಡ್ಸು. ಬಾಕ್ಸಲ್ಲಿ ಹಾಕಿದ್ರೆ ಎಷ್ಟು ದಿನ ಆದರೂ ಏನೂ ಆಗೋಲ್ಲ, ಚೆನ್ನಾಗಿರ್ತೈತೆ. ಇದು ನಾನು ಸ್ಟಾರ್ಟಿಂಗ್ ಹಾಕಿರೋದು, ಸಿಂಪಲಾಗಿ ಬೇಕು ಅಂದ್ಬಿಟ್ಟು. ಇದು ಬರೀ ನೀಡಲಲ್ಲಿ ಎಳ್ಕೊಂಡಿರೋದು ಬೇಬಿ ಕುಚ್ಚು. ಈ ನೀಡಲಲ್ಲೇ ಬೇಬಿ ಕುಚ್ಚು ಹಾಕ್ಬೇಕಂದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ಯಾರಿ ಹತ್ರ ಕುಚ್ಚು ಹಾಕ್ಬೇಕಂದ್ರೆ ಹೋಲ್ ಥರ ಕಾಣಿಸ್ತೈತೆ. ಆ ಥರ ಹಾಕಿದ್ರೆ ಸ್ಯಾರಿನೂ ಎಲ್ಲಿ ಡ್ಯಾಮೇಜ್ ಆಗಿಬಿಡ್ತದೋ ಅನ್ನೋ ಭಯ ಆಗ್ತೈತೆ ನಮಗೆ. ಅದು ಬದಲು ಚೈನ್ ಹಾಕ್ಬಿಟ್ಟು ಕುಚ್ಚು ಹಾಕಿದ್ರೆ ಬೇಬಿ ಕುಚ್ಚು ಚೆನ್ನಾಗಿರುತ್ತೆ. ಬೀಡ್ಸ್ ಹಾಕ್ಬಿಟ್ಟು ಇನ್ನು ಈ ಡಿಸೈನ್ಸು ಕೆಲವರು ಉದ್ದ ಬೇಕು ಅಂತಾರೆ ಕುಚ್ಚು, ಕೆಲವರು ಚಿಕ್ಕದಾಗಬೇಕು ಅಂತಾರೆ. ಒಬ್ಬೊಬ್ಬರು ಅನುಕೂಲಕ್ಕೆ ತಕ್ಕಂಗೆ ಹೇಳ್ತಾರೆ, ಆ ಥರ ಮಾಡಿಕೊಡ್ತೀರಿ. ಇನ್ನು ಹೆಚ್ಚೆಚ್ಚು ಡಿಸೈನ್ಸು ನಾನು ನಿಮ್ಗೆ ತೋರಿಸ್ತೀನಿ ಹಾಕಿ. ನನ್ನ ಮನೇಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ಯಾರಿ ಕುಚ್ಚು ಹಾಕ್ತೀನಿ. ಕ್ರೋಶ ಬೇಬಿ ಕುಚ್ಚು ಯಾವ್ದು ಸಿಗ್ತೈತೋ ಅದು ಹಾಕ್ತೀನಿ. ಇದೆ ಹಾಕ್ತೀನಿ ಅಂತ ಏನೂ ಇಲ್ಲ. ಯಾಕಂದರೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ದುಡಿಬೋದಲ್ಲ. ಮನೇಲಿ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ದುಡಿಬೋದು. ಯಾಕಂದರೆ ನಮ್ಮ ಖರ್ಚಿಗೆ ನಾವು ಸಂಪಾದನೆ ಮಾಡ್ಕೊಬೋದು. ಬೇರೆಯೊಬ್ಬರ ಮೇಲೆ ಯಜಮಾನ್ರ ಮೇಲೆ, ಬೇರೆ ಒಬ್ಬರ ಮೇಲೆಲ್ಲ ಯಜಮಾನ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಯಾಕಂದರೆ ಅವ್ರಿಗೂ ಕಷ್ಟ ಇರ್ತೈತೆ. ಮತ್ತು ಈ ಡಿಸೈನ್ ಹೇಗೈತೆ ಅಂತ ನೋಡಿ. ಕೆಲವೊಂದು ಸ್ಯಾರಿಗಳು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತೈತೆ. ಆಲ್ಮೋಸ್ಟು ಜಾಸ್ತಿ ರಿಂಗ್ ಬೀಡ್ಸ್ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಆರ್ಚು ರೌಂಡ್ ಶೇಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರ್ತೈತೆ. ದೊಡ್ಡ ಬೀಡ್ಸ್ಗಳಂದರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸಣ್ಣವಂದರೆ ಸಣ್ಣದು ಬರ್ತೈತೆ. ಇನ್ನು ಈ ಥರ ಇದು ಡಬಲ್ ಕ್ರೋಶ ಹಾಕಿ ಬೇಬಿ ಕುಚ್ಚು ಹಾಕಬೇಕು. ತುಂಬ ಆಲ್ಮೋಸ್ಟು ಇದನ್ನೇ ಯೂಸ್ ಮಾಡ್ತಾಯಿದ್ರು. ಇದಿನ್ನು ತಾಮ್ರ ಬೀಡ್ಸು, ತಾಮ್ರ ಬೀಡ್ಸ್ ಹಾಕಿ ಬೇಬಿ ಕುಚ್ಚು ಹಾಕಿದ್ದೀನಿ. ಸ್ಯಾರಿ ಬಂದಂಗಲ್ಲ, ಒಂದೊಂದು ಸಾರಿ ಹಬ್ಬದ ಟೈಮು ಮದುವೆ ಫಂಕ್ಷನ್ ಇದ್ದಾಗ ಜಾಸ್ತಿ ಬರ್ತೈತೆ.
ಕೆಲವೊಂದು ಸರಿ ಸ್ಯಾರಿನೇ ಇರಲ್ಲ, ಬಂದವಾಗ ಹಾಕ್ಬೇಕು ಬೇಗ ಬೇಗ. ಒಂದೊಂದು ಸರಿ ಇಬ್ಬರು ಕೊಡ್ತಾರೆ, ಒಂದೊಂದು ಸರಿ ಒಬ್ಬರೇ ಕೊಡ್ತಾರೆ. ಲೇಟ್ ಆದ್ರೂ ಚೆನ್ನಾಗಿ ಮಾಡಿಕೊಡ್ಬೇಕು. ಯಾಕಂದರೆ ಈ ಸ್ಯಾರಿ ನನಗೆ ಇದು ಒಂದು 3 ಸ್ಯಾರಿ ಬಂದೈತೆ, ಸೇಮ್ ಡಿಸೈನು ಸೇಮ್ ಕಲರೇ. ಎರಡು ಅಂಗಡಿಯಲ್ಲಿ ಕೊಟ್ಟಿರೋದು. ಇದಿನ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಯೆಲ್ಲೋ ಮತ್ತು ಪರ್ಪಲ್ಲು. ಇದು ಚೆನ್ನಾಗಿದೆ, ಬಟ್ ಇದು ಫೋಲ್ಡ್ ಮಾಡಿ ಇನ್ನೂ ಚೆನ್ನಾಗಿ ಇದಾಗಬೇಕಾಗಿತ್ತು. ಇದು ಬೇಬಿ ಬೀಡ್ಸು. ನೀವು ಮನೇಲಿ ಕೂತ್ಕೊಂಡು ಅರ್ನ್ ಮಾಡೋದಂದರೆ ಈ ಕೆಲಸ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನಾನು ನಿಮಗೆ ರೆಫರ್ ಮಾಡ್ತೀನಿ, ಇದರಿಂದ ನಾವು ದುಡ್ಡು ಮಾಡ್ಬೋದು. ನಮಗೂ ಸ್ವಲ್ಪ ಬೇಜಾರುಗಳಿರೋದು, ಯಾಕಂದರೆ ಬರೀ ಮನೆ ಕೆಲಸನೇ ಮಾಡ್ಕೊಂಡಿದ್ದಾಗ ಸ್ವಲ್ಪ ಮನೇಲಿದ್ದರೂ ಹೆಣ್ಮಕ್ಳು ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳೋಣ ಬಿಡು ಅಂತ ಸೋಂಬೇರಿ ಆಗ್ಬಿಡ್ತೀರಿ. ಆ ಸೋಂಬೇರಿತನೂ ಹೋಗ್ತೈತೆ, ದುಡ್ಡು ಮಾಡ್ಬೋದು, ಬೇಗ ಬೇಗ ಮನೇಲಿ ಕೆಲಸನೂ ಮುಗಿಸ್ಬೋದು, ಇದು ದುಡ್ಡು ಮಾಡ್ಕೊಬೋದು. ಯಾಕಂದರೆ ಸುಮ್ಮನೆ ಫೋನ್ ನೋಡೋದು, ಟಿ ವಿ ನೋಡೋದು, ಸೀರಿಯಲ್ ನೋಡೋದು ಅದು ಮಾಡೋದಕ್ಕಿಂತ ಈ ಕೆಲಸ ಮಾಡಿದ್ರೆ ತುಂಬಾ ಬೆನಿಫಿಟ್ ಐತೆ. ಇನ್ನು ಸ್ಲ್ಯಾಟಿಂಗ್ ಸೂಪರಾಗಿ ಬಂತು, ಬ್ಲೂ ಕಲರ್ ಸ್ಯಾರಿ. ಇದು ಸಿಂಪಲ್ ಕ್ರೋಶ ಬೇಬಿ ಕುಚ್ಚು. ಕೆಲವರು ಬೇಬಿ ಕುಚ್ಚೇ ಇರಲಿ ಅಂತಾರೆ,